5 ವರ್ಷಗಳಿಂದ ಈ ನಾಡಿನಲ್ಲಿ ಲಿಂಗಾಯತ ಪಂಚಮಸಾಲಿಗಳು ನಮ್ಮ ಮಕ್ಕಳ ಶಿಕ್ಷಣ ಮತ್ತು ಯುವಕರ ಉದ್ಯೋಗಕ್ಕೋಸ್ಕರವಾಗಿ ಸಂವಿಧಾನಬದ್ಧವಾಗಿ ಸಿಗಬೇಕಾಗಿರ್ತಕ್ಕಂಥ ಪ್ರವರ್ಗ 2A ಮೀಸಲಾತಿಯನ್ನು ನಮಗೆ ದೊರಕಿಸಿಕೊಡಬೇಕು. ಎಲ್ಲ ಲಿಂಗಾಯತ ಒಳಪಂಗಡಗಳನ್ನು ಕೇಂದ್ರ OBC ಮೀಸಲಾತಿಗೆ ಸೇರ್ಪಡೆಗೊಳಿಸಬೇಕು ಅಂತೇಳಿ 5 ವರ್ಷಗಳಿಂದ ಸಂವಿಧಾನಬದ್ಧ ಹೋರಾಟ ಮಾಡ್ತಿದ್ದೀವಿ. ಕಳೆದ ಬಾರಿ ಡಿಸೆಂಬರ್ 10ನೇ ತಾರೀಕು ಇವತ್ತಿನ ಘನ ಸರ್ಕಾರ ಪೊಲೀಸರಿಗೆ ಕುಮ್ಮಕ್ಕು ಕೊಟ್ಟು ನಮ್ಮ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆ ಮಾಡಿಸ್ತು. ಆ ನೋವು ಆ ಸಂಕಟ ಮೊಳಗಿದೆ. ಹಾಗಾಗಿ ಯಾವ ಕಾರಣಕ್ಕೂ ನಮಗೆ ಏನೇ ಹಲ್ಲೆ ಮಾಡಲಿ, ಏನೇ ಲಾಠಿ ಚಾರ್ಜ್ ಮಾಡಿದರೂ ಈ ಹೋರಾಟ ಬಿಡಬಾರ್ದು. ಯಾವುದೇ ಸರ್ಕಾರ ಬರಲಿ, ಯಾವುದೇ ಮುಖ್ಯಮಂತ್ರಿ ಬರಲಿ, ನಮ್ಮ ಮಕ್ಕಳ ಕೈಲಿ ಮೀಸಲು ಸಿಗೋವರೆಗೂ ಹೋರಾಟ ಅಂತ ಪ್ರಾಮಾಣಿಕ ಸಂಕಲ್ಪ ಮಾಡೀವಿ. ಅದಕ್ಕೋಸ್ಕರ ಮತ್ತೆ 8ನೇ ಹಂತದ ಹೋರಾಟವನ್ನು ನಮ್ಮ ಬೆಳಗಾವಿ ಜಿಲ್ಲೆಯ ಗಂಡು ಮೆಟ್ಟಿನ ಭೂಮಿ ರಾಯಬಾಗ್ ತಾಲೂಕಿನ ಆರೋಗ್ಯರಿ ಮಹಾನಗರದಲ್ಲಿ 8ನೇ ಹಂತದ ಹೋರಾಟವನ್ನು ಇವತ್ತಿಂದ ಶುರು ಮಾಡ್ತಿದ್ವಿ. ಇನ್ನು ಕೆಲವೇ ನಿಮಿಷಗಳಲ್ಲಿ ಮೆರವಣಿಗೆ ನಾವು ಶುರು ಮಾಡ್ತೀವಿ. ಸರಿಯಾಗಿ 12:30ಕ್ಕೆ 1 ಗಂಟೆ ಅಷ್ಟೊತ್ತಿಗೆ ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷ ಯತ್ನಾಳಗೌಡರು ಈ ಒಂದು ಹೋರಾಟಕ್ಕೆ ಚಾಲನೆ ಕೊಡ್ತಾರೆ. ಇನ್ನು ಅನೇಕ ಜನಪ್ರತಿನಿಧಿ ಪಡ್ತಾರೆ. ಅದೆಲ್ಲ ಮುಗಿದ ಮೇಲೆ ಮುಂದಿನ ಹೋರಾಟವನ್ನು ಎಲ್ಲಿ ಗೊಳಿದು ಮಾಡಬೇಕು ಅನ್ನೋದನ್ನು ಇವತ್ತು ಘೋಷಣೆ ಮಾಡ್ತೀವಿ. ಹಾಗಾಗಿ ಎಲ್ಲ ಇವತ್ತು ಇಡೀ ನಮ್ಮ ತಾಲೂಕಾದ್ಯಂತ ಪ್ರತಿ ತಾಲೂಕಲ್ಲಿ ಹೋರಾಟ ಮಾಡ್ತೀವಿ. ಆರಂಭ ರಾಯಬಾಗ್ ತಾಲೂಕು ಆರೋಗ್ಯದಿಂದ ಶುರು ಮಾಡ್ತೀವಿ. ಕರ್ನಾಟಕ ಕಾರಣ ಇದು ಶ್ರಾವಣ ಮಾಸಕ್ಕೋಸ್ಕರ ಬಂದಿದ್ದೆ. ನಾನು ಬಂದೊಂದು ಸಂದರ್ಭದಲ್ಲಿ ಭಕ್ತಾದಿಗಳು ತೋರಿಸಿರ್ತಕ್ಕಂಥ ಭಕ್ತಿ ಮತ್ತು ಅವ್ರ ಒಗ್ಗಟ್ಟು ನೋಡಿ ಇಲ್ಲಿಂದಲೇ ಶುರು ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಮಾಡಿದ್ವಿ. ಹಾಗೆ ಯಾಕೆ ರಾಯಬಾಗ್ ತಾಲೂಕು ಮೊದಲಿಂದ ನೀವು ಹೋರಾಟಕ್ಕೆ ಭಾಳ ಬೆಂಬಲ ಕೊಟ್ಟಿರ್ತಕ್ಕ ತಾಲೂಕು. ಹಾಗೆ ಇಲ್ಲಿಂದ ಹೋರಾಟ ಶುರು ಮಾಡ್ಬೇಕಂತ ಮಾಡಿದ್ದೀನಿ. ಇದು ಕರ್ನಾಟಕ ಎಲ್ಲ ತಾಲೂಕಲ್ಲಿ ಮಾಡಿಕೊಂಡು 2022 ಇಸ್ವಿಗೆ ಎಲ್ಲ ಅಭಿಪ್ರಾಯ ಸೇರಿಕೊಂಡು ಒಂದು ನಿರ್ಧಾರ ಪ್ರಕಟಗೊಳಿಸ್ತೀವಿ. ಆ ನಿರ್ಧಾರಕ್ಕೆ ಇಡೀ ಸಮಾಜ ಇವತ್ತು ಬದ್ಧವಾಗಿರಬೇಕು. ಹಾಗಾಗಿ ಪ್ರತಿ ತಾಲೂಕು, ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಹೋರಾಟ ಮಾಡಿ ಜನರ ಜೊತೆ ಸಂವಾದ, ಸಂಘರ್ಷ ಮತ್ತು ಅಭಿಪ್ರಾಯ ಸಂಗ್ರಹ ಮಾಡಿಕೊಂಡು ಜನ ಏನು ತೀರ್ಮಾನ ಮಾಡ್ತಾರೆ ಆ ತೀರ್ಮಾನವನ್ನು ಕೈಗೊಳ್ಳಬೇಕು ಅಂತ ತೀರ್ಮಾನ ಮಾಡಿ ಒಟ್ಟು ಹೋರಾಟ ನಿರಂತರ. ಆ ಹೋರಾಟ ಮುಗಿದೊಳಗೆ ನಮ್ಮ ಘನ ಸರ್ಕಾರ ಕಣ್ಣು ತೆರೆದು ನಮ್ಮನ್ನು ಕರೆದು ಅವರಾಗೇ ಮೀಸಲಾತಿ ಕೊಡ್ತೀವಿ ಅಂತ ಹೇಳ್ಬೇಕು. ಆ ರೀತಿಯಲ್ಲಿ ಅವ್ರ ಮನಸ್ಸು ಪರಿವರ್ತನೆ ಆಗಲಿ ಅಂತ ಈ ಸಂದರ್ಭ ತಿಳಿಸ್ತಾ ತಾವೆಲ್ಲರೂ ಮಾಧ್ಯಮದವರು ಸಹಕಾರ ಕೊಡಲಿ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ರ್ಯಾಲಿ ಇವತ್ತು ಶುರು ಮಾಡ್ತೀವಿ. ಈಗಾಗಲೇ ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷ ಬಸವನಗುಡಿ ಯತ್ನಾಳ್ ಅವರು, ಉಪಾಧ್ಯಕ್ಷ ಆಗಿರ್ತಕ್ಕಂಥ ಈರಣ್ಣ ಕಡಾಡಿ ಅವರು, ಸ್ವಾಗತ ಸಮಿತಿಯ ಗೌರವ ಪೋಷಕರಾಗಿರ್ತಕ್ಕಂಥ CC ಪಾಟೀಲ್ರು ಮತ್ತು ಈ ಭಾಗದ ಸಚಿವರಾಗಿರ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಪಕ್ಕದ ಶಾಸಕರಾಗಿರ್ತ ಸಿದ್ದು ಸೌದಿ ಅವರು, ಅನೇಕರು ಬರ್ತಾರೆ. ಎಲ್ಲರೂ ಬಂದು ಹೋರಾಟದಲ್ಲಿ ಭಾಗವಹಿಸ್ತಾರೆ. ನಾನಂತ ಡಿಸೈಡ್ ಮಾಡಿಬಿಟ್ಟಿದ್ದೇನೆ. ಏನು ಬರೆಸ್ಬೇಕು ಅಂತೇಳಿ ಮೊನ್ನೆ ಹುಬ್ಬಳ್ಳಿಯಲ್ಲಿ ಚಿಕ್ಕೋಳ್ಳಂಥ ಜಾತಿ ಗಣಿತದಲ್ಲಿ ಏನು ಬರೆಸ್ಬೇಕು, ಧರ್ಮಕಾವ್ಯ ಏನು ಬರೆಸ್ಬೇಕು ಅಂತ ಆಲ್ರೆಡಿ ಘೋಷಣೆ ಮಾಡಿದ್ದೀನಿ. ನಮ್ಮದು ಅದಕ್ಕೆಲ್ಲ ಭದ್ರ ಆಗುತ್ತೆ. ಅಲ್ಲ, ಅವ್ರು ಏನಾರು ಮಾಡ್ಕೊಳ್ರಿ, ನಾವು ಪಂಚಮಸಾಲಿಗಳು, ನಮ್ಮ ಜಾತಿ ಲಿಂಗಾಯತ ಪಂಚಮಸಾಲಿ ಜಾತಿ ಅಂತ ನಾವು ಹೇಳ್ಬಿಟ್ಟಿದ್ದೀವಿ. ಆ ಪ್ರಕಾರ ಎಲ್ಲರೂ ನಡ್ಕೊಂಡು ಹೋಗ್ತಾರೆ. ಅವರು ಮಹಾಸಭಾದವರು ಸಮಗ್ರವಾಗಿ ವಿಚಾರ ಮಾಡ್ತಾರೆ. ನಾವು ನಮ್ಮ ಜನಾಂಗದ ಕುರಿತು ನಾವು ವಿಚಾರ ಮಾಡ್ತೀವಿ. ನಮ್ಮ ಸಮಾಜ ಕುರಿತು ಪಂಚಮಸಾಲಿ ಅವ್ರ ಮಾತು ಕೇಳಕ್ಕೆ ಹೋಗ್ಬೇಡ್ರಿ. 0868 ಜಾತಿ ಪಂಚಮಸಾಲಿ ಜಾತಿ ಗಣಿತದಲ್ಲಿ ಜಾತಿಯನ್ನು ಬರೆಸಿ ಅಂತ ನಾವು ಹೇಳ್ತೀವಿ. ನನಗೆ ಅದು ಗೊತ್ತಿಲ್ಲ ಮಾಹಿತಿ ಅಂತ. ಜನರಲ್ ಎಲೆಕ್ಷನ್ ಹೇಳ್ತಿದ್ದೀವಿ, ಲೋಕಲ್ ಬ್ಯಾಂಕ್ ಎಲೆಕ್ಷನ್ ಆಗ್ತಿರ್ತೀವಿ.